ವೀಕ್ಷಕರೇ ನೋಡಿ, ನಮ್ಮ ಅಜ್ಜಿ ಇವತ್ತು ಮಲ್ಲಿಗೆ ಹೂವಿಂದು ಅಂಟು ತಗೊಂಬಂದಿದ್ದಾರೆ. ಇವತ್ತು ಮಲ್ಲಿಗೆ ಹೂವಿನ ಅಂಟ ನೆಡಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಜ್ಜಿ ನೋಡಿ ಒಳ್ಳೆ ಹುಡುಗನ ಥರ ಅವರು ಏನದು ಅದಿದೇನಿದ್ದು ಗುದ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಹಳ್ಳ ತೆಗಿಯೋಕ್ಕೆ. ನೋಡಿ ಇವತ್ತು ಮೈಸೂರು ಮಲ್ಲಿಗೆ ಗಿಡನ ನಾವು ನೆಡ್ತಾ ಇದ್ದೀವಿ. ಮೈಸೂರಲ್ಲಿ ಫೇಮಸ್ ಮಲ್ಲಿಗೆ ಹೂವು. ಸೊ ನೋಡಿ, ಇದಕ್ಕೆ ರೈತ ಮಹಿಳೆ ಅಂತ ಹೇಳೋದು. ಅವರ ಒಂದು ಶಕ್ತಿ ಯುಕ್ತಿ ನೋಡ್ತಾ ಇದ್ರೆ ನಾವೆಲ್ಲ ವೇಸ್ಟ್ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಇವ್ರು ಎಷ್ಟೆಲ್ಲ ಗಿಡದ ಮೇಲೆ ಪ್ರೀತಿ, ಇವ್ರ ಕೆಲಸಗಳು ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ನಾವು ಇದನ್ನು ಕಲಿಬೇಕು, ಮುಂದಿನ ಪೀಳಿಗೆಗೆ ನಾವು ಇದನ್ನು ತಿಳಿಸ್ಬೇಕು. ಬನ್ನಿ ಇವತ್ತು ಅಜ್ಜಿ ಜೊತೆ ಸೇರಿಕೊಂಡು ಮಲ್ಲಿಗೆ ಹೂವಿನ ಗಿಡ ನೆಡೋಣ. ನೋಡಿ ವೀಕ್ಷಕರೇ, ಆಯಿತು, ಈಗ ನಾವು ಗಿಡನ ನೆಡ್ತಾ ಇದ್ದೀವಿ. ಹಳ್ಳ ತೆಗ್ದಿದ್ದೀವಿ, ಆಗ್ತಾ ಇದ್ದೀವಿ. ಸೊ ಅಜ್ಜಿ ಜೊತೆ ನಾನು ಕೆಲಸ ಪೂರ್ತಿ ಅಜ್ಜಿನೇ ನೆಟ್ಟರು. ನಾನು ಬರೀ ಸ್ವಲ್ಪ ಮಣ್ಣು ತಳ್ದೆ, ಆಲ್ಮೋಸ್ಟ್ ಅವರೇ ಮಾಡಿದ್ರು. ಇವತ್ತು ಪರಿಸರ ದಿನಾಚರಣೆ ಅಂತ ಅಜ್ಜಿಗೆ ಹೇಳಿದಾಗ ಅಜ್ಜಿ ಖುಷಿ ಆಯಿತು. ಹಂಗಿದ್ರೆ ಬಾ ಒಂದು ಗಿಡನೂ ನೆಡೋಣ ಅಂತ ಅಜ್ಜಿನೇ ಒಪ್ಕೊಂಡ್ರು. ಸೊ ಅದಕ್ಕೆ ಗಿಡ ನೆಟ್ಟಿದೆ. ಅಮ್ಮ ಹಾಕೋ ಇಲ್ಲಿ ನೋಡು. ಅಮ್ಮ ಇವತ್ತು ನನಗೆ ಪರಿಸರ ದಿನಾಚರಣೆ ಗಿಡ ನೆಡೋ ಅಂತ ಅಂದಿಯಲ್ವಾ, ನೀನು ನೆಡೋ ಅಂತ ಒಪ್ಕೊಂಡಲ್ಲಿ ನಿಂಗೆ ಏನು ಅನಿಸ್ತಿದ್ರ ಬಗ್ಗೆ? ಸಂತೋಷ ಆಯಿತು. ಎಲ್ರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳು ಅಂದ್ಬಿಡು. ಪರಿಸರ ದಿನಾನು ಶುಭಾಶಯಗಳು. ಎಲ್ಲ ಗಿಡ ನೆಡಿ ಚೆನ್ನಾಗಿರಿ, ಗಿಡ ನೆಡಿ ಚೆನ್ನಾಗಿರಿ. ಗಿಡ ನೆಟ್ರೆ ಜನಕ್ಕೆಲ್ಲ ಜೀವನ ಚೆನ್ನಾಗಿರೋದು. ಎಸ್ ವೀಕ್ಷಕರೇ, ಊರಿಗೊಂದು ವನ ಬೇಕು ಅಂದರೆ ಮನೆಗೊಂದು ಮರ ಬೇಕೇ ಬೇಕು. ಎಸ್ ಅಮ್ಮ, ನೀರಾಕವ. ಸೊ ಗಿಡ ಹಾಕಿದ್ವಿ. ಸೊ ನಮ್ಮ ಹಳ್ಳೀಲಿ ಯಾವ್ದಾದ್ರು ಗಿಡ ಹಾಕಿದ್ರೆ ತಾಯಿ ನೀರು ಅಂತ ಹಾಕ್ತಾರೆ, ಯಾಕಂದರೆ ಗಿಡ ಚೆನ್ನಾಗಿ ಬರಲಿ ಅಂತ. ಸೊ ನಾನಿಲ್ಲಿ ಯಾವುದೋ ಒಂದು ಪಾತ್ರೆ ಇಟ್ಟಿದ್ದಾರೆ, ಇದನ್ನೇ ಎತ್ಕೋತಾ ಇದ್ದೀನಿ. ನೋಡಿ, ಇದೇ ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಹೋಗುವ. ಸೊ ವೀಕ್ಷಕರೇ, ಈಗ ಗಿಡಕ್ಕೆ ನೀರು ಹಾಕೋ ಸಮಯ. ನೋಡಿ ವೀಕ್ಷಕರೇ, ನಮ್ಮ ಅಜ್ಜಿ ಗಿಡ ಹಾಕಿದ್ರು, ನಾನು ನೀರು ಹಾಕ್ತಾ ಇದ್ದೀನಿ. ಸೊ ಇದು ಮಳೆ ಸೀಸನ್ ಆಗಿರೋದ್ರಿಂದ ಇನ್ನೂ ತುಂಬ ನೀರಿನ ಅವಶ್ಯಕತೆ ಎಲ್ಲ ಇರಲ್ಲ. ದಿನ ಸಂಜೆ ಬೆಳಗ್ಗೆ ಮಳೆ ಬರ್ತಾ ಇರುತ್ತೆ. ಇದು ಮುಂಗಾರು ಟೈಮು. ಮುಂದಿನ ವೀಡಿಯೋಗಳಲ್ಲಿ ಗಿಡ ಬೆಳೆದು ಚೆನ್ನಾಗಿ ಹೂವೆಲ್ಲ ಬಿಟ್ಟಾಗ ಆ ಹೂವು ನಿಮಗೆ ತೋರಿಸ್ತೀನಿ. ಏನಮ್ಮ?